ಅಲ್ಲಿಂದ ಎಲ್ಲ ಬರೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ಅಪ್ಪಪ್ಪ ಇಷ್ಟೊತ್ತಿಗೆಲ್ಲ ಅವ್ರು ಇರಬೇಕಾಗಿತ್ತು ಡಿಬೇಟಲ್ಲಿ. ಅವರು ಕೂಡ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರೆ ಆಗದಿಂದ ನಮಗೆ ಝೂಮಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್ ಅವರೇ, ಈಗ ನೋಡಿ, ಒಂದು ಪ್ರಶ್ನೆ ಉದ್ಭವ ಆಗಿರೋದೇನಂತಂದ್ರೆ, ಈ ರೀತಿಯಾದಂಥ ಸಂಘರ್ಷಗಳು ಪದೇ ಪದೇ ಹಬ್ಬದ ಸಂದರ್ಭದಲ್ಲಿ ನಡೀತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಯಾಕೆ ಬೇಳೆಕಾಳನ್ನ ಬೇಯಿಸ್ಕೊಳ್ತಾರೆ? ಒಂದೊಳ್ಳೆ ಸಂದೇಶವನ್ನ ಕೊಟ್ಟು ಅದನ್ನ ಸಮಾಧಾನ ಪಡಿಸುವಂತ ಗೋಜಿಗೆ ಯಾರು ಹೋಗೋದಿಲ್ಲ, ಯಾಕೆ? ನೋಡಿ, ಮೈನ್ ಇವಾಗ ವಿಷಯ ಬಂದಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಸರ್ಕಾರ ಇದೆಯಾ, ಸರ್ಕಾರ ಸತ್ತೋಗಿದ್ಯಾ ಅಂತ ಹೇಳಿ ಇವತ್ತಿನ ಘಟನೆಗಳೇ ಹೇಳ್ಕೊಂಡ್ ಬರ್ತೀನಿ. ಈದ್ ಮೇಲೆ ಹಬ್ಬ ಇತ್ತು, ಹಬ್ಬದಲ್ಲಿ ಮೆರವಣಿಗೆಗಳು ಯಾವ ಊರಲ್ಲಾದ್ರೂ ನೋಡ್ಕೊಂಡ್ ಬನ್ನಿ. ಕೋಲಾರದಲ್ಲಿ ಪ್ಯಾಲೆಸ್ಟೈನ್ ಅಂಜುಮನ್ ಕಟ್ಟಡದ ಮೇಲೆ ಪ್ಯಾಲೆಸ್ಟೈನ್ ಧ್ವಜ ಹಾರಿಸವ್ರೆ, ಚಿತ್ರದುರ್ಗದಲ್ಲಿ ಧ್ವಜ ಹಾರಿಸಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿ ಧ್ವಜ ಹಾರಿಸಿದ್ದಾರೆ, ಹಾಸನದಲ್ಲಿ ಧ್ವಜ ಹಾರಿಸಿದ್ದಾರೆ, ಯಾವ್ದು ಇದರಲ್ಲಿ ಬೆಳ್ತಂಡಿನಲ್ಲಿ ಧ್ವಜ ಹಾರಿಸಿದ್ದಾರೆ, ಪಿಸಿ ರೋಡ್ ಅಲ್ಲಿ ಧ್ವಜ ಹಾರಿಸಿದ್ದಾರೆ, ಅಲ್ಲಿ ಪಾಲಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈ ಸರ್ಕಾರಕ್ಕೆ ತಾಕತ್ತಿಲ್ದ ನನ್ನ ಇಡೀ ಹಿಸ್ಟ್ರಿನೊಳಗಡೆ ಇಷ್ಟು ನಪುಂಸಕ ಸರ್ಕಾರ. ಚಂದ್ರಶೇಖರ್ ಅವರೇ, ಸರ್ಕಾರ ಹೇಳಿತ್ತ, ನಿಮಿಷ ಚಂದ್ರಶೇಖರ್ ಅವರೇ, ಸರ್ಕಾರ ಹೇಳಿತ್ತ ನೀವು ಬಾವುಟ ಹಾರಿಸಿ ಅಂತ? ಸರ್ಕಾರನ ದೂಷಿಸ್ತೀರಿ ಚಂದ್ರಶೇಖರ್ ಅವರೇ, ಈ ಜಿಹಾದಿಗಳಿಗೆ, ಪುಡಿ ರೌಡಿಗಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಚಂದ್ರಶೇಖರ್ ಅವರೇ, ತಮ್ಮಲ್ಲಿ ಒಂದು ಪ್ರಶ್ನೆ. ಇಡೀ ಸರ್ಕಾರ ಸತ್ತೋಗಿದೆ. ಚಂದ್ರಶೇಖರ್ ಅವರೇ, ಒಂದ್ ನಿಮಿಷ ಕರ್ಕೊಳ್ರಿ. ಈ ನಪುಂಸಕ ಸರ್ಕಾರ ಇರೋದಕ್ಕೆ ನನಗೆ ಇವತ್ತು ಯಾರು ಎದುರ್ತಾ ಇಲ್ಲ. ಎಲ್ಲ ಜಿಹಾದಿಗಳು ಇಂಥ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದ ಬಿಜೆಪಿ ವಕ್ತಾರರು ಸರ್, ಬಿಜೆಪಿ ವಕ್ತಾರರು ಮಾತಾಡ್ತಾವ್ರೆ. ಅವ್ರ ಮಾಡ್ಲಿ, ನಾನು ಆತರ ಹೇಳ್ತಾ ಇಲ್ಲ. ಈ ತರ ರಾಜಕೀಯನ ಬೆಳೆಸ್ಕೊಳ್ಳೋದಕ್ಕೋಸ್ಕರ, ಅವ್ರ ಬೇಳೆ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಮಾಡೋದ್ರಿಂದಾನೇ ಇಂಥ ಅನಾಹುತಗಳು ಆಗೋದು. ಕೊಲಬೆ ಗದ್ದು ಇದು ಅಂತ ನಾವ್ ಹೇಳೋದಲ್ಲ, ಇವರೇ ಎಲ್ಲ ಕಟ್ಕೊಡೋದು. ಇವಾಗ ನಾನು ಹೇಳ್ತಾ ಇರೋದು ಗೊತ್ತಾ, ಆಗಿರೋದು ಅಲ್ಲಿ. ಇವಾಗ ಏನ್ ಮಾಡ್ತಾರ ಅವರು, ಇಲ್ಲಿರೋ ಬಾವುಟದ ಬಗ್ಗೆ ಮಾತಾಡ್ತವ್ರೆ. ಯಾವುದೇ ಸರ್ಕಾರಕ್ಕೆ ಹೇಳ್ಕೊಡಲ್ಲ. ಅದು ಒಂದು ನಿಮಿಷ ಚಂದ್ರಶೇಖರ್ ನಿಮಿಷ ಬರ್ತೀನಿ ಒಂದ್ ನಿಮಿಷ. ರಿಯಾಜ್ ಅಹಮದ್ ಬರ್ತೀನಿ ಒಂದು ನಿಮಿಷ. ರಿಯಾಜ್ ಒಂದು ನಿಮಿಷ. ಚಂದ್ರಶೇಖರ್ ಬರ್ತೀನಿ. ಈಗ ನನಗೆ ಇಷ್ಟೆಲ್ಲ ನೋಡಿದ್ರು ಒಂದು 15 ವರ್ಷದಿಂದ ನಾನು ರಿಪೋರ್ಟಿಂಗ್ ಮಾಡ್ಕೊಂಡು ಬರ್ತಾ ಸರ್. ನಾನು ಫೀಲ್ಡಲ್ಲಿ ಇದ್ದೀನಿ, ಮೀಡಿಯಾ ಫೀಲ್ಡಲ್ಲಿ. ಈ ಹಿಂದೆ ಎಲ್ಲ ಪ್ಯಾಲೆಸ್ತೈನ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಪ್ಯಾಲೆಸ್ತೈನ್ ಏನು ಅಂತಾರೆ, ಬಾವುಟಗಳನ್ನು ಆರಿಸೋದ್ರಿಂದ ಗೊತ್ತಾಗ್ತಾ ಇದೆ. ಈಗ ನಮ್ಗೇನು ಆಡ್ತಿದೆ ಅಂತಂದ್ರೆ, ನಾಳೆ ನಿಮ್ಮ ಬಾವುಟ ಹೋಗಿ ಪ್ಯಾಲೆಸ್ತೈನ್ ಬಾವುಟನೇ ಫಿಕ್ಸ್ ಆಗ್ಬಿಡ್ತೀನಿ ಅನ್ನೋ ಭಯ ಶುರುವಾಗ್ತಾ ಇದೆ ನನಗೆ. ಈಗ ನೀವು ನೋಡಿ, ಚಿತ್ರದುರ್ಗ, ಕೋಲಾರ ರಿಯಾಜ್ ಆಗುತ್ತೆ ಆ ಥರ ಆಗುತ್ತಾ? ಚಂದ್ರಶೇಖರ್ ಒಂದ್ ನಿಮಿಷ ನೋಡಿ, ಈಗ ಯಾವಾಗಲೂ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಬಾವುಟವನ್ನು ಹಾರಿಸೋದು ಅಂತ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಚಿತ್ರದುರ್ಗ, ಕೋಲಾರ, ಚಿಕ್ಕಮಗಳೂರು ಎಲ್ಲ ಕಡೆ ಇವತ್ತು ಪ್ಯಾಲೆಸ್ತೈನ್ ಬಾವುಟಗಳನ್ನ ಹಾರಿಸ್ತಾ ಇದ್ದಾರೆ. ನಾಳೆ ನಿಮ್ಮ ಸಮುದಾಯದ ಬಾವುಟವನ್ನೇ ಬಿಟ್ಬಿಟ್ಟು ಇದೇ ಬಾವುಟವನ್ನು ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಫಲಸ್ತೀನ್ ವಿರುದ್ಧವಾಗಿ ಬಿಜೆಪಿ ಇಲ್ವಲ್ಲ, ಮೋದಿ ಅವರು ಇಲ್ವಲ್ಲ, ಯಾರು ಬಿಡಿ. ಮೋದಿ ಅವರು ವಿರೋಧ ಮಾಡಿದ್ರೆ ಪ್ರಧಾನಮಂತ್ರಿ ವಿರೋಧ ಯಾರು ಇವರೆಲ್ಲ ದೇಶದ್ರೋಹಿಗಳು, ಇವರೆಲ್ಲ ಪ್ಯಾಲೆಸ್ತೈನ್ ರಿಯಾಜ್ ಅವರೇ, ನೀವು ಪ್ಯಾಲೆಸ್ತೈನ್ ಬಾವುಟನ ಹಾರಿಸ್ಲಿ ಬಿಡಿ ಅಂತ ಹೇಳಿದ್ರಲ್ಲ, ನಾನು ಉತ್ತರ ಕೊಡಲ್ಲ. ಫಲಸ್ತೀನ್ ಪ್ಯಾಲೆಸ್ತೈನ್ ಬಾವುಟವನ್ನೇ ಹಾರಿಸ್ತಾ ಇದ್ರು ಅಂತ ಹೇಳ್ತಾರೆ. ನಾನು ಪ್ರಧಾನಮಂತ್ರಿ ಅವರೇ ಇರ್ಬೇಕಾದ್ರೆ, ಈ ಪ್ರಧಾನಮಂತ್ರಿ ಅವರೇ ಫಲಸ್ತೀನ್ ಪರವಾಗಿ ಇರ್ಬೇಕಾದ್ರೆ ಮಿತ್ರ ಪಕ್ಷ, ಅದು ಮಿತ್ರ ದೇಶ ಅಲ್ವಾ ಅದು? ಯಾವುದು? ಒಂದ್ ನಿಮಿಷ, ಯಾವ್ದು ಮಿತ್ರ ಪಕ್ಷ? ಯಾವುದು? ದೇಶ ಅಲ್ವಾ? ಮೋದಿ ನಾವು ವಿರೋಧ ಅಂತ ಹೇಳ್ಬೇಕು ಸರ್. ಮಿತ್ರ ಪಕ್ಷ ಆ ದೇಶದಲ್ಲಿ, ಆಯ್ತಾ, ಆ ದೇಶದಲ್ಲಿ. ಇಲ್ಲಿ ಬಾವುಟ ಹಾರಿಸಿ ಅಂತ ಹೇಳಿಲ್ಲ. ನೀವೇನೋ ತಪ್ಪು ಸಂದೇಶವನ್ನು ಕೊಡಬೇಡಿ, ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಹೋಗಬೇಡಿ. ಭಾರತಕ್ಕೆ 192 ಮಿತ್ರ ದೇಶಗಳಿದೆ. ಭಾರತಕ್ಕೆ 192ಕ್ಕೂ ಹೆಚ್ಚು ಮಿತ್ರ ರಾಷ್ಟ್ರಗಳಿದೆ. ಆ ಎಲ್ಲಾ ಮಿತ್ರ ರಾಷ್ಟ್ರದ ಬಾವುಟ ಯಾಕೆ ಹಾರಿಸಿಲ್ಲ? ಮತ್ತೆ ಇಲ್ಲಿರ್ತಕ್ಕಂಥದ್ದು ಮೂಲಭೂತವಾದ ಮಾನಸಿಕತೆ. ಇಲ್ಲಿ ಹಲವಾರು ಜನ ಹೇಳ್ತಾರೆ, ನಮ್ಮವರು ಅನಕ್ಷರಸ್ಥರು, ವಿದ್ಯೆ ಇಲ್ಲ, ಬಾವುಟ ಗೊತ್ತಿಲ್ಲ ಅಂತೇಳಿ. ಅನಕ್ಷರಸ್ಥರಾದವ್ರಿಗೆ
ಎಲ್ಲೋ ದೂರದಲ್ಲಿರ್ತಕ್ಕಂಥ ಪ್ಯಾಲೆಸ್ಟೈನ್ ನ ಬಾವುಟ ಗುರ್ಸಕ ಆಗುತ್ತಾ? ಎಲ್ಲೋ ಪ್ಯಾಲೆಸ್ಟೈನ್ ಅಲ್ಲಿ ರಾತ್ರಿ ಅಷ್ಟೊತ್ತಿಗೆ ಕ್ಯಾಂಡಲ್ ಮಾರ್ಚ್ ಮಾಡ್ತಾರೆ. ಅಲ್ಲಿ ಪ್ಯಾಲೆಸ್ಟೈನ್ ಅಲ್ಲಿ ಭಯೋತ್ಪಾದಕನ ಹತ್ಯೆ ಮಾಡಿದ್ರೆ ಇಲ್ಲಿ ಟೌನ್ ಅಲ್ಲಿ ಕೇರಳದಲ್ಲಿ ಪ್ರೊಟೆಸ್ಟ್ ಮಾಡೋದು, ಕ್ಯಾಂಡಲ್ ಮಾರ್ಚ್ ಮಾಡೋದು, ಈ ಮಾನಸಿಕತೆನ ಇವತ್ತು ತೊಡೆದಾಕ್ಬೇಕು. ನೀವ್ ಹೇಳಿದ್ರಲ್ಲ ನೀವು ಪ್ಯಾಲೆಸ್ಟೈನ್ ಬಾವುಟ ಆರಿಸ್ಲಿ ಅಂತ. ನಿಮಗೆ ತಾಕತ್ತಿದ್ರೆ ಇವತ್ತು ಬಜರಂಗ ದಳದವ್ರು ಹೇಳ್ತಾ ಇದೀವಿ, ನೀವೆಲ್ಲ ಆರಿಸ್ತೀರ ಹೇಳ್ರಿ, ಅಲ್ಲೇ ಬರ್ತೀವಿ. ನೀವೇನಾದ್ರೂ ಪ್ಯಾಲೆಸ್ಟೈನ್ ಹೋಗೋದಾದ್ರೆ ಉಚಿತವಾಗಿ ವಿಮಾನದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ವಿಮಾನದ ವ್ಯವಸ್ಥೆ ಮಾಡಿ ನಿಮಗೆ ಪ್ಯಾಲೆಸ್ಟೈನ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್ ಗೋರ್ಧನ್ ನಿಮಿಷ ಫರಕ್ ಅವರೇ ನೋಡಿ, ನಿಮ್ಮ ರಿಯಾಜ್ ಅಹಮದ್ ಅವರೇ, ನನಗೆ ನಿಮ್ಮಿಂದ ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು. ನಾನು ಅವಾಗಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ನಾವು ಬಂದಿದ್ದೀವಿ ಇಲ್ಲಿ ಯಾವುದೇ ಒಂದು ನಮ್ಮ ಹೆಸರನ್ನು ನಾವು ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೇ ನಾವು ಒಂದು ಧರ್ಮಕ್ಕೆ ಸರ್ ಆಮೇಲೆ ಡಿಬೇಟ್ ಆದ್ಮೇಲೆ ನಿಮ್ಗೆ ಎಷ್ಟು ಅದ್ರ ಬಗ್ಗೆ ಏನು ಭಯ ಇಲ್ಲ. ಆಕ್ಚುಲಿ ನಾನು ಹೇಳ್ತೀನಿ ರಿಯಾಜ್ ಅಹಮದ್ ಅವರೇ, ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಒಂದ್ ನಿಮಿಷ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸಾಕು. ಪ್ರಶ್ನೆಗೆ ಉತ್ತರ ಕೊಡಿ. ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ನಾವು ಇಲ್ಲಿ ಕುತ್ಕೊಂಡಿರೋದು ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೋಸ್ಕರ. ದಯವಿಟ್ಟು ನೀವು ಅದನ್ನೇ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಿಮ್ಮ ಇವತ್ತು ಈದ್ ಹಬ್ಬ, ಬಕ್ರೀದ್, ರಂಜಾನ್ ಅದೆಲ್ಲದಲ್ಲೂ ಕೂಡ ಈದ್ ಹಬ್ಬನ ಬಹಳ ಪವಿತ್ರತೆಯಿಂದ ಸುನ್ನಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಮಾಡುವಂತ ಪವಿತ್ರ ಹಬ್ಬ. ಇಂಥ ಪವಿತ್ರ ಹಬ್ಬಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಿ ಅಂತ ಯಾರು PFI ಎಂಬ ಸಂಘಟನೆಗಳ ಲಿಂಕ್ ಇರುತ್ತೋ, ಮಾತಾಡ್ಬೇಕು. ಇವತ್ತು ಪಾಕಿಸ್ತಾನಕ್ಕೆ ನಾನು ಹೋಗಿಲ್ಲ, ಬಾಂಗ್ಲಾದೇಶ ನಾನು ಹೆಂಗಿದೆ ನೋಡಿಲ್ಲ. ದಾವಣಗೆರೆಗೆ ಹೋಗಿ ಸರ್, ಇವತ್ತು ಪಾಕಿಸ್ತಾನ ಆಗಿದೆ, 176 ಮೇಲೆ FIR ನಾಗಮಂಗಲದಲ್ಲಿ. ರಿಯಾಜ್ ಅವರು ಇಲ್ಲಿ ಹೇಳ್ತಾವ್ರು, ರಿಯಾಜ್ ಅಹಮದ್ ಅಲ್ಲಿರೋ ಯಾರ್ರಿ? ಏನು ಹಿಂದೂಗಳು ಹೋಗಿದ್ರ ಬಾಂಬ್ ತಗೊಂಡು? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವು.